ಎಲ್ರಿಗೂ ನಮಸ್ಕಾರ. ಇವತ್ತು ಅತ್ಯಂತ ಜನಪ್ರಿಯವಾದ, ತುಂಬಾ ಆರೋಗ್ಯಕರವಾದ ನುಚ್ಚುನುಂಡೆ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಮೊದಲನೇದಾಗಿ ನಾನು ಬೇಳೆನ ನೆನೆ ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಕಪ್‌ನಷ್ಟು ತೊಗರಿ ಬೇಳೆ ಚೆನ್ನಾಗಿ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ. 3/4 ಕಪ್‌ನಷ್ಟು ಕಡಲೆ ಬೇಳೆನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಂದೇ ಬೇಳೆ ತಗೋಬೋದು, ಇಲ್ಲ ಸಮ ಪ್ರಮಾಣದಲ್ಲಿ 2 ತಗೋಬೋದು. ಈಗ ಪೂರ್ತಿಯಾಗಿ ನೀರು ಹೋಗಬೇಕು. ಬಸಿ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಶುಂಠಿ, ಹಸಿಮೆಣಸಿನಕಾಯಿ, ಇದ್ರ ಜೊತೆಗೆ ನಾವೀಗಾಗಲೇ ಬಸಿ ಹಾಕ್ಕೊಂಡಿರೋ ಬೇಳೆನಲ್ಲಿ ಸ್ವಲ್ಪ ಮಾತ್ರದಷ್ಟು ಮಾತ್ರ ಹಾಕ್ಕೊಂಡು, ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಚೆನ್ನಾಗಿ ನುಣ್ಣಗಾಗೋ ತನಕ ರುಬ್ಕೋಬೇಕು. ಈಗ ಮಿಕ್ಕ ಬೇಳೆನೂ ಕೂಡ ಹಾಕ್ಕೋತಾ ಇದ್ದೀನಿ. ನೀರು ಹಾಕೋದು ಬೇಡ, ಯಾವುದೇ ಕಾರಣದಿಂದಲೂ ನೀರು ಹಾಕಬಾರ್ದು. ಈಗ ಸ್ವಲ್ಪ ತರ್ತರಿಯಾಗಿ ಇದನ್ನು ರುಬ್ಕೋಬೇಕು. ಈಗ ರುಬ್ಕೊಂಡಿದ್ದಾದ್ಮೇಲೆ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈ ಥರ ತರ್ತರಿಯಾಗಿ ಇರಬೇಕು. ಚೆನ್ನಾಗಿ ನೆಂದಾಗ ತುಂಬ ಮೃದುವಾಗಿ ಬರುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಕಪ್‌ನಷ್ಟು ಕಾಯಿ ತುರಿ, ಸ್ವಲ್ಪ ಹಿಂಗನ್ನು ಹಾಕ್ಕೋತಾ ಇದ್ದೀನಿ, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಒಂದು ಸೊಪ್ಪನ್ನು ಬೆರೆಸಿಲ್ಲ, ನೀವು ಬೇಕಾದರೆ ಹಾಕ್ಕೋಬೋದು. ಈಗ ಎಲ್ಲವನ್ನು ಚೆನ್ನಾಗಿ ಬೆರೆಸಿ ಇಟ್ಕೊಂಡು, ಈಗಾಗಲೇ ನೀರನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಒಂದು 5 ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೋತಾ ಇದ್ದೀನಿ. ಈಗ 5 ನಿಮಿಷ ಆಗಿದೆ, ತೆಕ್ಕೊಳ್ಳೋಣ. ಸ್ವಲ್ಪ ಆರಿದ ಮೇಲೆ ಇದನ್ನು ನಾವು ಉಂಡೆ ಕಟ್ಕೋಬೇಕು. ಈಗ ಇದಕ್ಕೆ ಸುಮಾರು ಅರ್ಧ ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಸಂಪೂರ್ಣವಾಗಿ ಇದು ಸ್ಟೀಮ್ ಆಗಿಲ್ಲ, 5 ನಿಮಿಷ ಮಾತ್ರ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ 2 ಸಲ ಮಾಡೋದ್ರಿಂದ ತುಂಬ ಮೃದುವಾಗಿ ಬರುತ್ತೆ. ಈಗ ತುಪ್ಪ ಹಾಕಿ ಕಲಸಿ ಇದನ್ನು ಈ ಥರ ಒಂದು ಪಿಡ್ಚೆ ಕಟ್ಟೋದು ಅಂತೀವಲ್ಲ, ಆ ರೀತಿಯಾಗಿ ಸಣ್ಣದು ದೊಡ್ಡದು ನಿಮಗೆ ಯಾವ ಸೈಜಿನ ನುಚ್ಚುನುಂಡೆ ಬೇಕೋ ಆ ಥರ ಮಾಡಿಕೊಂಡು ಮತ್ತೆ ಸ್ಟೀಮ್ ಮಾಡ್ಕೋಬೇಕು. ಸುಮಾರು 7ರಿಂದ 8 ನಿಮಿಷದವರೆಗೆ ಸ್ಟೀಮ್ ಮಾಡ್ಕೋತಾ ಇದ್ದೀನಿ. ಈಗ ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ಇದಕ್ಕೆ ಮೇಲ್ಗಡೆ ಒಂದು ಬಾಳೆ ಎಲೆ ಈ ರೀತಿಯಾಗಿ ಕವರ್ ಮಾಡಿ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಈಗ ಆಗಿದೆ, ತೆಕ್ಕೊಳ್ಳೋಣ. ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇರುತ್ತೆ, ತುಂಬ ಮೃದುವಾಗಿ ಇರುತ್ತೆ. ಈ ರೀತಿಯಾಗಿ ಒಂದ್ಸಲ ಮಾಡಿ ನೋಡಿ. ತುಂಬ ರುಚಿಯಾದ ಒಂದು ನುಚ್ಚುನುಂಡೆ. ನೀವು ಬೇಕಾದರೆ ಮಜ್ಜಿಗೆ ಹುಳಿ ಇಲ್ಲ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡ್ಬೋದು. ತುಂಬ ಮೃದುವಾಗಿರೋ ಅಂಥದ್ದು, ತುಂಬ ಹೊತ್ತು ಮೃದುವಾಗಿರೋ ಅಂಥದ್ದು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.